ರಾಜಮಾರ್ತಾಂಡ ತೇಜ ಗಾಂಧಾರ ಕುಲೋದ್ಧಾರಕ ಹಸ್ತಿನಾವತಿಯ ಮಣಿಮಕುಟ ರತ್ನ ಸರ್ಮಾಸನಾಧೀಶ್ವರ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ಭಾರ್ಗವ ವಿಜಯ್ ಒಂದೇ ಬಾಣದಿಂದ ಬಾಧಿಸಿದ ಪ್ರತಿಮ ವೀರ ಉಡುಪಿತ ಮಹಾಶೇರಿಗೆ ನಮೋ ನಮಃ. ಧನುರ್ವಿದ್ಯ ಪಾರಾಂಗತ ಪುರುಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಆಚಾರ್ಯ ದ್ರೋಣಾಚಾರ್ಯರಿಗೆ ನಮೋ ನಮಃ. ಮುಂದೆ ನೋಡಲೇ ಸಕಲ ವೇದಾಂತ ಸಾದರ ಈ ತೋಕ್ತಿಯ ಸುಂದರ ಮಮತೆಯ ಮಂದಾರ ಈ ನನ್ನ ಚಿಕ್ಕಪ್ಪ ವಿದುರ ಮಹಾಶೇರಿಗೆ ನಮೋ ನಮಃ. ಜನಕ ಔಂಡಿಗೆ ಬಿಸಿ ರಕ್ತವನ್ನು ನೀರಲು ಸದಾ ಸಿದ್ಧನಿರುವ ನನ್ನನುಜ ದುಶ್ಯಾಸನ ಎದುರಿಗೆ ಬಿದ್ದ ಎದುರಾಳಿಗಳ ಸಿದ್ಧನಿರುವ ಸಿಂಧೂ ರಾಜ ಸೈಂಧವ ಅಪೂರ್ವ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ ನನ್ನ ಆಪ್ತ ಮಿತ್ರ ಸಹೋದರ ಧಮನ ಧಮನಿಗಳಲ್ಲಿ ಕುರ್ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ನನ್ನ ಪ್ರೀತಿಯ ಕೊನೆಯ ಸಹೋದರ ಇನ್ನು ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾಗರೂಕನಾಗದೆ ಅನುಪಮ ರಾಜಭಕ್ತಿಯ ಪ್ರಥಮ ಶಕ್ತಿಯನ್ನು ತೋರಿ ಉಪಯುಕ್ತ ಕಾಲದಲ್ಲಿಯೂ ಸೂಕ್ತ ಸಲಹೆಯನ್ನೇ ನೀಡುವ ನನಗೆ ಮಾರ್ಗದರ್ಶನವಾಗಿ ನಿಂತಿರುವ ನನ್ನ ಸೋದರ ಮಾವ ಶಕುನಿ ಸೋದರಳಿಯ ಇಂತಹ ಅಪೂರ್ವ ವೀರ ರಕ್ತಗಳು ಕುರು ರಾಜಲಕ್ಷ್ಮಿಯ ಮಣಿಮುಕುಟದ ಶೋಭಿಸುತ್ತಿರುವಾಗ ನಾನಾರು ಸರ್ಫಲಾಂಛನದ ಸಪ್ತ ಹೆಳೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಔರ್ಘರ್ಯವ ಬಿರುಗೋಳಿಗೆ ಬೆಚ್ಚದೆ ಹೊರೆಯನ್ನೇ ನುಡುಗಿಸಿ ಪ್ರಚಂಡ ಗಂಡು ಗಲಿಯಾಗಿ ಪ್ರಜ್ವಲಿಸುತ್ತಾ ಕನಿಕ ರತ್ನ ಸೋಪಾನಗಳಿಂದೊಡಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜೇಂಕಾರ ಮಾತ್ರದಿಂದಲೇ ಚತುರ್ದಶ ಭುವನಗಳನ್ನೇ ಮೆಟ್ಟಿ ನಿಂತ ಚತುರ್ದಶ ಭುವನಗಳನ್ನೇ ಮೆಟ್ಟಿ ನಿಂತ ಮಹಾವೀರ ಹಸ್ತಿನಾಧೀಶ್ವರ ಚಕ್ರೇಶ್ವರ ಪ್ರಚಂಡ ಕೌರವೇಶ್ವರ ಹಸ್ತಿನಾವತಿಯ ರತ್ನ ಸಿಂಹಾಸನವು ಎಷ್ಟೊಂದು ಆಭರಣಗಳಿಂದ ಅಲಂಕೃತವಾಗಿ ಪರಿಶೋಭಿಸುತ್ತಿರುವುದು. ಈ ರತ್ನ ಸಿಂಹಾಸನವನ್ನು ದೊರಕಿಸಿಕೊಟ್ಟ ಓ ನನ್ನ ಜನ್ಮದಾತೆ ಶರಣು ತಾಯಿ ಶರಣು. ಭಯಂಕರ ಕಾರಾಗೃಹದಲ್ಲಿ ನರಕ ಯಾತನೆಯನ್ನು ಪಡುತ್ತಿರುವ ಸಾವಿರಾರು ಮುಕುಟ ಮೂರ್ಧನರ ಕುತ್ತಿಗೆ ಕಿತ್ತಗೆದು ದಿಟ್ಟ ಧೀಮಂತನೆಂದೇ ಮೆರೆಯುತ್ತಿರುವ ದಕ್ಷ ದುರ್ಯೋಧನ ಭೂಪಾಲ ಮಂಡಿಸುವ ಮಹಾಪೀಠ ಎಲ್ಲಿ ನಿಮ್ಮೆಲ್ಲರುಗಳಿಂದ ಕೂಡಿದ ವೈಭವ ವೈಭವ
ಗುರುಗಲಾಂಛನನ ಮೆರುಗೋ ಸ್ವರ್ಗೋಸನಕ್ಕೆ ಸೊರಿ ಹೋಲುವಂತಿರೇ ಮಾವ ಗುರುಗಲಾಂಛನನ ಮೆರುಗು ಸ್ವರ್ಗೋಸನಕ್ಕೆ ಸೊರಿ ಹೋಲುವಂತಿರೇ ಗುರುಕುಂಬಿನಿಯ ಕಾರ್ತಸ್ವರ ಸಂಪನ್ನ ದೀಪ್ತಿಮಣಿ ಮುಕುಟವರ್ಧನಿಗೆ ಗುರೋದರ ನಿಪುಣ ನಿರ್ಜರೇಂದ್ರನಿಗೆ ಧಾಲಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲು ಎಡೆಯಿದರು ಎನಗೆ ಸುರಸಿಂಧೂ ತನಯ ಗುರುವಂದ್ಯ ವಿನಯ ಪಿತಾಮಹ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳೆಲ್ಲವನ್ನು ಕಳೆದುಕೊಂಡು ಅಡವಿಯೆಲ್ಲ ಅಲೆಯುತ್ತಿರುವ ಪಾಂಡವರು ನಾಚಿಕೆಯಿಲ್ಲದೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣನನ್ನು ದೂತನಾಗಿ ಕಳಿಸಿರುವಂತೆ ನೋಡಿದಿರಾ? ಅರಣ್ಯವಾಸಿಗಳ ಅಟ್ಟಹಾಸವೆಷ್ಟರ ಮಟ್ಟಿಗೆ ಹೆಚ್ಚಿರುವುದೋ? ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧ. ಏನು ತಾತ? ಯೋಧ ವೀರಧೀರರೋ ಘನಗುಣ ನೆನೆಸ, ವೀರಧೀರರೋ ಘನಗುಣ ನೆನೆಸಿ ಸಾರಚರಿತ ಸಾಮ್ರಾಜ್ಯದ ಸಿರಿಯ, ಸಾರಚರಿತ ಸಾಮ್ರಾಜ್ಯದ ಸಿರಿಯ ಇರುತ್ತದೆ ಧರೆಯಲು ಸುಖದಲ್ಲಿ ಬಾಳೆ. ಧರೆಯಲು ಸುಖದಲ್ಲಿ ಬಾಳುವೆ, ನಿರುತ್ತದೆ ಧರೆಯಲು ಸುಖದಲ್ಲಿ ಬಾಳೆ, ನಿರುತ್ತದೆ ಧರೆಯಲು ಸುಖದಲ್ಲಿ ಬಾಳೆ, ನಿರುತ್ತದೆ ಧರೆಯಲು ಸುಖದಲ್ಲಿ ಬಾಳೆ, ನಿರುತ್ತದೆ ಧರೆಯಲು ಸುಖದಲ್ಲಿ ಬಾಳೆ. ನಿರುತ್ತದೆ ಧರೆಯಲು ಸುಖದಲ್ಲಿ ಬಾಳೆ, ಫಲದ ನೆರೆಗೆ ಸುಖದಲ್ಲಿ ಧರೆಯೋಳ್ ಫಲದ ಫಲದ ಸಾಹಸದಿಂದ ಫಲದ ನೆರೆಗೆ ಸುಖದಲ್ಲಿ. ಭೀಷ್ಮ ದ್ರೋಣ ಕುಪಿತ ಸೈನ್ಯ, ಭೀಷ್ಮ ದ್ರೋಣ ಕುಪಿತ ಸೈನ್ಯ ಕರ್ಣ ದುಶ್ಯಾಸನ ಶಕುನಿಗಳಿವರ, ಕರ್ಣ ದುಶ್ಯಾಸನ ಶಕುನಿಗಳಿವರ ಎಂಬಲವೆನಗಿರೆ ಧರೆಯಲು ನಾಮ, ಎಂಬಲವೆನಗಿರೆ ಧರೆಯಲು ನಾಮ. ಹೊರಿ ಹೊರಿ ವಿಧದಲ್ಲಿ ಹೊರುಷದಿ ಬಾಳ, ಹೊರಿ ಹೊರಿ ವಿಧದಲ್ಲಿ ಹೊರುಷದಿ ಬಾಳ, ಹೊರಿ ಹೊರಿ ವಿಧದಲ್ಲಿ ಹೊರುಷದಿ ಬಾಳ, ಹೊರಿ ಹೊರಿ ವಿಧದಲ್ಲಿ ಹೊರುಷದಿ ಬಾಳ. ಫಲದೆ ನೆರೆಗೆ ಸುಖದೆ ಧರೆಯೋ ಫಲದೆ ಫಲದೆ ಬರು ಸಾಹಸದಿಂದ ಫಲದೆ ನೆರೆಗೆ ಸುಖದೆ. ಭುಜ ಬಲ ಪರಕ್ರಮ ತೋರಿ ಘನ ಮುಧ ಫಲ ಹಠ ಮಾಡಿ ಅಥ
ಹರಿಗಲ ಗಲ ಗಲ ಫಲಗಲ ಮುರಿಯುವ ಹರಿಗಲ ಗಲ ಗಲ ಫಲಗಲ ಮುರಿಯುವ ಹರಿಗಲ ಗಲ ಗಲ ಫಲಗಲ ಮುರಿಯುವ ಹರಿಗಲ ಗಲ ಗಲ ಫಲಗಲ ಫಲಗಲ ಅರಯೋ ಫಲಗ 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 ನೆರವೆ ಸುಖನೆ ಫಲಗ ನೆರವೆ ಸುಖನೆ ಫಲಗ ಅಗ್ನಿಯೊಂದಿಗೆ ಹರಗಿನ ಗೊಂಬೆಯಾಟವೇ ತಾತ ಹಾಡವಿಯ ಬುಲಿಗಳೊಂದಿಗೆ ಹರಗಿಣಿಯ ಹಾರಾಟವೇ ವೀದಿಯನ್ನು ಕೆಣಿಕೆ ಉಳಿದರೂ ಉಳಿಯಬಹುದು ಆದರೆ ಈ ಛಲದಂಕ ಮಲ್ಲ ದುರ್ಯೋಧನನ್ನು ಕೆಣಕಿದವರ ಗತಿ ಮರಣದಲ್ಲಿಯೇ ಮುಕ್ತಾಯ ತಾತ ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು ಅದರ ಹಿಡಿತಕ್ಕೆ ಸಿಕ್ಕಿದವರ ಗತಿ ಮೋದಿಸಿದ ಹಾನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನ ಲಜ್ಜುಗಚ್ಚಾಗಿ ಹೋಗುವುದು ಸಹೋದರ ದುಶ್ಯಾಸನ ಅಗ್ರಜ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸುವ ಸರಿಯಾದ ಕರ್ಮೋಪದೇಶಕನಾರು ಅಗ್ರಜ ನಮ್ಮ ಅಂಗರಾಜದ ಕರ್ಣರಿಲ್ಲವೇ ಪೂಜ್ಯರಾದ ದ್ರೋಣ ಭೀಷ್ಮಾರಾದಿಗಳು ಇರುವಾಗ ಅವರಿಂದ ಮುಂದೆ ಬೆಳೆದ ನಾವು ನಮಗೇಕೆ ಅದೆಲ್ಲ ಚಿಂತೆ ಅಡುಗೆನ ಕುಂತೀವಿ ಏನು ಪುರುಷೋತ್ತಮ ಯಾರಿಗೆ ಪುರುಷೋತ್ತಮ ಯಾವ ಪುರುಷೋತ್ತಮ ಅವನೆಲ್ಲಿಗೆ ಪುರುಷೋತ್ತಮ ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರ ಹೋಗಿ ಏ ದಾಸಿ ಪುತ್ರ ವಿದುರನ ಮನೆಗೆ ಹೋದವನು ಪೂಜ್ಯನಂತೆ ಪುರುಷೋತ್ತಮನಂತೆ ಪೂಜಾರ್ಹರುಗಳಾದ ಭೀಷ್ಮ ದ್ರೋಣಾದಿಗಳಿಲ್ಲವೇನು ಅವರ ಮನೆಗಾದರೂ ಹೋಗಬಾರದಾಯಿತೆ ಎಷ್ಟೇ ಆಗಲಿ ಅವನು ನಲ್ಲೆಯರನ್ನಲ್ಲ ತಿಳುವಳಿಕೆ ಇಲ್ಲ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನು ನಿನ್ನಲ್ಲಿ ಗೂತನಾಗಿ ಬರುತ್ತಿರೋನಲ್ಲದೆ ಯಾಚನೆಗಾಗಿ ಬರುತ್ತಿಲ್ಲ. ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ದುರ್ಯೋಧನ. ಏನು ವಿದುರ ಇನ್ನೊಮ್ಮೆ ಹೇಳು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು ದುರ್ಯೋಧನ. ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ ಪಾಂಡವರಿಗೆ ಅರ್ಧ ರಾಜ್ಯ ಕೊಡಬೇಕೆಂಬ ವಿಚಾರವಲ್ಲ. ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಮುಚ್ಚು ಬಾಯ್. ನಿನಗೆ ನ್ಯಾಯವೋ ಅಧೀನವೋ ಆತನ ನ್ಯಾಯಕ್ಕೆ ಸರ್ವರೂ ಅಧೀನರು. ನಿನ್ನ ಬುದ್ಧಿ ವಿಕಲ್ಪವಾಗಿರುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ ದುರ್ಯೋಧನ. ಮುಚ್ಚು ಬಾಯ್ ವಿದುರ.